ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕೆಲವ್ರು ಹೆಂಗಿರ್ತಾರಂದ್ರೆ ಸಿಕ್ಕವ್ರ ಜೊತೆಗೆ ಮಿಸ್ಬಿಹೇವ್ ಮಾಡೋದೇ ನಮ್ಮ ಹುಟ್ಟುಗುಣ ಅನ್ನೋ ಥರ ಇರ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲೋ ಹೋಗ್ತೀವಿ, ಬರ್ತೀವಿ, ತಿಂತೀವಿ, ಎಂಜಾಯ್ ಮಾಡ್ತೀವಿ, ಆಮೇಲೆ ನಮ್ಮಷ್ಟಕ್ಕೆ ನಾವು ಎದ್ದು ಬರ್ತೀವಿ. ಆದರೆ ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಈ ಆಸಾಮಿಗೆ ಡೀಸೆಂಟಾಗಿ ಬಿಹೇವ್ ಮಾಡೋದು ಇಷ್ಟ ಇಲ್ಲ ಅನಿಸುತ್ತೆ. ಮೊನ್ನೆ 25ನೇ ತಾರೀಕು ರವಿವಾರ ಒಂದು ಕೆಫೆಗೆ ಹೋಗಿ ಅಲ್ಲಿ ರಾಧ ಅಂತ ಮಾಡ್ಕೊಂಡು ಬಂದಿದ್ದಾನೆ. ಮಿಸ್ಬಿಹೇವ್ ಮಾಡಿದ್ದಲ್ಲದೆ ಅಲ್ಲಿದ್ದವ್ರಿಗೆ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ ಅಂತ ಥ್ರೆಟ್ ಕೂಡ ಮಾಡಿದ್ದಾನೆ. ಈಗ ಇವನ ಮೇಲೆ ಬೆಂಗಳೂರಿನ ಪುಲಿಕೇಶ್ ನಗರ ಪೊಲೀಸ್ ಸ್ಟೇಷನಲ್ಲಿ NCR ದಾಖಲಾಗಿದೆ. FIR ಕೂಡ ದಾಖಲಾಗೋ ಸಾಧ್ಯತೆ ಇದೆ. ಈಗ ದಾಖಲಾಗಿರೋ NCR ಪ್ರಕಾರ ಗಲಾಟೆ ನಡೆದಿರೋ ಕೆಫೆ ಹೆಸರು ಲೋಕ ಮೋಕ. ಇದರ ಓನರ್ ಹೆಸರು ನೇತ್ರ ಅಂತ. ಬೆಂಗಳೂರಿನ ಫ್ರೇಜರ್ ಟೌನ್ನಲ್ಲಿದೆ. ಇದು ಪುಲಿಕೇಶ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ. ಇಲ್ಲಿ ಮೊನ್ನೆ 25ನೇ ತಾರೀಕು ಈ ಕೆಫೆಗೆ ಮುಜಮ್ಮಿಲ್ ಫೈಜಲ್ ಹೆಸರಿನ ಕಸ್ಟಮರ್ ಬಂದಿರ್ತಾನೆ. ಬಂದವನೇ ಆ ಕೆಫೆಯಲ್ಲಿದ್ದ ಲೇಡಿ ಕಸ್ಟಮರ್ ಪಕ್ಕದಲ್ಲಿ ಚೇರ್ ಹೇಳ್ಕೊಂಡು ಕೂತ್ಕೊಳ್ತಾನೆ. ಸ್ಮೋಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಲೇಡಿ ಕಸ್ಟಮರ್ ಜೊತೆಗೆ ದೈಹಿಕವಾಗಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಅನ್ನೋ ಆರೋಪ NCRನಲ್ಲಿದೆ. ಈ ಸಂದರ್ಭದಲ್ಲಿ ಆ ಲೇಡಿ ಕಸ್ಟಮರು ಕೆಫೆಯಲ್ಲಿ ಕೆಲಸ ಮಾಡೋ ಹುಡುಗರನ್ನು ಕರೆದು ಮಿಸ್ಬಿಹೇವ್ ಮಾಡ್ತಾ ಇದ್ದ ಈ ಫೈಜಲನ್ನು ಕರೆದು ಬೇರೆ ಟೇಬಲ್ಗೆ ಶಿಫ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ಅಲ್ಲಿನ ಎಂಪ್ಲಾಯೀಸು ಅವನನ್ನು ಬೇರೆ ಟೇಬಲ್ಗೆ ಶಿಫ್ಟ್ ಮಾಡ್ತಾರೆ. ಆಗ ಈ ಫೈಜಲ್ಲು ರಾದ್ದಾಂತ ಮಾಡಿದ್ದಾನೆ ಅಂತ NCRನಲ್ಲಿ ದಾಖಲಾಗಿದೆ. ಇವನು ರಾದ್ದಾಂತ ಶುರು ಮಾಡ್ತಾ ಇದ್ದಂಗೆನೆ ಕೆಫೆ ಓನರ್ ನೇತ್ರಾವತಿ ಬಂದು ಇವನ ಜೊತೆಗೆ ಮಾತಾಡಿದ್ದಾರೆ. ಅಂದರೆ ಇಲ್ಲಿ ಹೇಳ್ಬೇಕಾಗಿರೋ ಮತ್ತೊಂದು ವಿಚಾರ ಏನಂತಂದರೆ, ಈ ಫೈಜಲ್ಲು ಲೋಕಾಮುಖ ಕೆಫೆಗೆ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾನೆ. ಡೈಲಿ ಮಧ್ಯಾಹ್ನ ಮತ್ತು ರಾತ್ರಿ ಬರೋ ರೂಢಿ ಇಟ್ಕೊಂಡಿದ್ದಂತೆ. ಆದರೆ ಇವನು ಕೆಫೆಗೆ ಏನೂ ಆರ್ಡರ್ ಮಾಡೋದಿಲ್ಲ. ಬರೋದು, ಸ್ಮೋಕ್ ಮಾಡೋದು, ಹೋಗೋದು. ಕೆಲವೊಮ್ಮೆ ತಾನೇ ಹೊರಗಡೆಯಿಂದ ಏನಾದರೂ ತಿನ್ನೋದಕ್ಕೆ ತಂದು, ಅಂದರೆ ಈ ಚಿಪ್ಸು, ಸಾಫ್ಟ್ ಡ್ರಿಂಕ್ಸು, ಸಿಗರೆಟ್ ಪ್ಯಾಕ್ ತರೋದು, ಆಮೇಲೆ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಬಿಸಾಡೋದು. ಈ ರೀತಿ ಬಿಹೇವ್ ಮಾಡ್ತಾ ಇರ್ತಾನೆ. ನೋಡೋರು ಎಷ್ಟು ಅಂತ ನೋಡ್ತಾರೆ. ಮೊನ್ನೆ 25ನೇ ತಾರೀಕು ಅಲ್ಲಿರೋ ಲೇಡಿ ಕಸ್ಟಮರ್ ಜೊತೆಗೆ ಮಿಸ್ಬಿಹೇವ್ ಬೇರೆ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಕೆಫೆ ಓನರ್ ನೇತ್ರ ಅವರು ಹೋಗಿ ಈತನಿಗೆ ಹೇಳಿದ್ದಾರೆ, ಈ ಥರ ಮಿಸ್ಬಿಹೇವ್ ಮಾಡಬಾರ್ದು, ನೀವು ಹೊರಗಿನಿಂದ ತಂದು ಇಲ್ಲಿ ತಿನ್ನಬಾರ್ದು ಅಂತ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೇನೆ ಇವನು ಕೆಫೆ ಓನರ್ ನೇತ್ರ ಅವ್ರ ಮೇಲೆ ಕೂಗಾಡಿದ್ದಾನೆ, ಅವಮಾನಕಾರಿಯಾಗಿ ಮಾತಾಡಿದ್ದಾನೆ ಅಂತ NCRನಲ್ಲಿ ದಾಖಲಾಗಿದೆ. ಸಾಲದಕ್ಕೆ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ ಅಂತ ಥ್ರೆಟ್ ಬೇರೆ ಮಾಡಿದ್ದಾನೆ. ಹೀಗಾಗಿ ಇವನ ಬೆದರಿಕೆಗೆ ಹೆದರಿಕೊಂಡ ಕೆಫೆ ಓನರು ಪುಲಿಕೇಶ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ NCR ಮಾಡಿದ್ದಾರೆ. ಬರೀ NCR ಕಂಟೆಂಟ್ ಆಗಿರೋದ್ರಿಂದ NCR ಆಗಿದೆ. ಆದರೆ ಕೆಫೆ ಓನರು ತುಂಬ ಹೆದರ್ಕೊಂಡಿರೋದ್ರಿಂದ FIR ಮಾಡೋ ಸಾಧ್ಯತೆ ಇದೆ. NCR ಆದಮೇಲೆ FIR ಮಾಡಬೇಕಂದ್ರೆ ಕೋರ್ಟ್ನಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು. ಇದೇನಾದರೂ ಪ್ರೊಸೀಜರ್ ಆದರೆ ಈ ಫೈಜಲ್ ಮೇಲೆ FIR ಆಗುತ್ತೆ. ಅಂದಂಗೆ ಈ ಆಸಾಮಿ ಫೈಜಲ್ಲು ಒಳ್ಳೆ ಕೆಲಸದಲ್ಲಿದ್ದಾನೆ. ಬ್ಯಾಂಕ್ ಆಫ್ ಅಮೇರಿಕಾದಲ್ಲಿ HR ಏನೋ ಆಗಿದ್ದಂತೆ. ಒಳ್ಳೆ ಕಂಪ್ನಿಗಳಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ಕೊಂಡು ಈ ರೀತಿ ಮಿಸ್ಬಿಹೇವ್ ಮಾಡೋ ಗುಣಗಳನ್ನು ಇವರು ಎಲ್ಲಿಂದ ಕಲ್ತ್ಕೊಂಡು ಬರ್ತಾರೇನೋ. ತಾವೇ ಕಿರಿಕ್ ಮಾಡಿರ್ತಾರೆ, ಆಮೇಲೆ ತಾವೇ ಇನ್ನೊಬ್ಬರಿಗೆ ಆವಾಜ್ ಕೂಡ ಹಾಕ್ತಾರೆ. ಇಂಥವರೆಲ್ಲ ಮೆರೆದಾಡೋದಕ್ಕೆ ಶುರು ಮಾಡಿದರೆ ಬೆಂಗಳೂರಲ್ಲಿ ಡೀಸೆಂಟಾಗಿ ಬದುಕೋ ಜನರಿಗೆ ಬದುಕೋಕೆ ಆಗುತ್ತೋ ಇಲ್ವೋ ನೋಡೋಣ. ಇವಾಗ ಪುಲಿಕೇಶ್ ನಗರ ಪೊಲೀಸ್ ಸ್ಟೇಷನಲ್ಲಿ ಈತನ ಮೇಲೆ FIR ಆದರೆ ಈ ಕೇಸ್ ಏನಾಯಿತು ಅನ್ನೋ ಡೀಟೇಲನ್ನು ನಿಮ್ಮ ಮುಂದೆ ಕೊಡ್ತೀನಿ. ನಮಸ್ಕಾರ.